ಹಾಯ್ ಹೆಲೋ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಹಾಗೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಸಂಬಂಧಪಟ್ಟಂತೆ ನಾವು ಕನ್ನಡ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆನ ಈಗ ಬಿಡಿಸ್ತಾ ಹೋಗೋಣ. ಈ ಒಂದು ವಿಡಿಯೋ ತಮಗೆ ಇಷ್ಟ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಮೊದಲನೇ ನೋಡಿ, ಅಮ್ಮನ ಮರ ಮತ್ತು ಅಮ್ಮನ ಕಲ್ಲು ಎಂದು ಊರಿನ ಜನಗಳು ಅವುಗಳ ತಂಟೆಗೆ ಹೋಗುತ್ತಿರಲಿಲ್ಲ. ಈ ವಾಕ್ಯದಲ್ಲಿ ಯಾವ ಯಾವ ಚಿಹ್ನೆಗಳನ್ನು ಬಳಸಲಾಗಿದೆ? ಆಪ್ಷನ್ ಎ ಪ್ರಶ್ನಾರ್ಥಕ ಚಿಹ್ನೆ, ಆವರಣ ಚಿಹ್ನೆ, ಉದ್ಧರಣ ಚಿಹ್ನೆ. ಬಿ ವಾಕ್ಯವೇಷ್ಟನ ಚಿಹ್ನೆ, ಪೂರ್ಣವಿರಾಮ ಚಿಹ್ನೆ, ಆವರಣ ಚಿಹ್ನೆ. ಸಿ ವಾಕ್ಯವೇಷ್ಟನ, ಅರ್ಧವಿರಾಮ, ಪೂರ್ಣವಿರಾಮ. ಡಿ ಅಲ್ಪವಿರಾಮ, ಸಮಾನಾರ್ಥಕ ಚಿಹ್ನೆ, ವಿವರಣ ಚಿಹ್ನೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ ಸರಿಯಾದ ಉತ್ತರ. ವಾಕ್ಯವೇಷ್ಟನ ಚಿಹ್ನೆ, ಅರ್ಧವಿರಾಮ ಮತ್ತು ಪೂರ್ಣವಿರಾಮ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ. ಹಾಗೆ ವಿದ್ಯಾರ್ಥಿಗಳು, ಇದುವರೆಗೂ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬನ್ನು ಮಾಡಿಕೊಂಡ್ರೆ ನಾವು ಮಾಡುವಂಥ ಪ್ರತಿಯೊಂದು ವೀಡಿಯೋಸ್ಗಳನ್ನು ತಾವು ಆದಷ್ಟು ಬೇಗ ವೀಕ್ಷಣೆ ಮಾಡ್ಬೋದು. ಕಾಯಕ ಪದದ ಸಮಾನಾರ್ಥಕ ಪದ ಯಾವುದು? ಕಾಯಕ ಇದರ ಒಂದು ಸಮಾನಾರ್ಥಕ ಪದ ಆಪ್ಷನ್ ಎ ಕೋಲು, ಶಿಕ್ಷೆ, ಊಳಿಗ, ಗುಂಪು ಅಂತ ಇದೆ. ಇದಕ್ಕೆ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಊಳಿಗ ಅಂತಂತೇಳಾಗುತ್ತೆ. ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಜೀವನವೆಂಬ ಹಾದಿಯಲ್ಲಿ ಅನುಭವಗಳು ಅನನ್ಯ. ಅಡಿಗೆರೆಳೆದ ಪದದ ವಿರುದ್ಧ ಪದ ಯಾವುದು? ಇಲ್ಲಿ ಅನುಭವ ಪದಕ್ಕೆ ವಿರುದ್ಧವಾದಂತಹ ಪದ ಯಾವುದು? ಇದಕ್ಕೆ ಮೂರನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ. ಅನುಭವ, ಅನನುಭವ ಸರಿಯಾದ ಉತ್ತರ ಆಗ್ತದೆ. ಓಕೆ, ನೆಕ್ಸ್ಟ್ ನೋಡಿ, ಹೊರತೆ ಪದದ ಅರ್ಥ ಏನು? ಕೊಳದ ತಗ್ಗು, ಹಳ್ಳದ ತಗ್ಗು, ನೀರಿನ ತಗ್ಗು, ನೀರು ಜಿಗಿಯುವ ತಗ್ಗು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನೀರು ಜಿನುಗುವ ತಗ್ಗು. ನೀರು ಜಿನುಗುವ ತಗ್ಗು ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ನೋಡಿ, ಅದು ಮಾಡುತ್ತದೆ ಈ ವಾಕ್ಯವು ಯಾವ ಕಾಲಕ್ಕೆ ಸಂಬಂಧಪಟ್ಟಿರುತ್ತದೆ? ಭವಿಷ್ಯತ್ ಕಾಲ ಪ್ರಥಮ ಪುರುಷ, ಭೂತಕಾಲ ಮಧ್ಯಮ ಪುರುಷ, ವರ್ತಮಾನ ಕಾಲ ಉತ್ತಮ ಪುರುಷ, ವರ್ತಮಾನ ಕಾಲ ಪ್ರಥಮ ಪುರುಷ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ. ವರ್ತಮಾನ ಕಾಲ ಪ್ರಥಮ ಪುರುಷ ಅನ್ನೋದು ಸರಿಯಾದ ಉತ್ತರ. ಕಾಡು ಈ ಪದದ ಸಮಾನಾರ್ಥಕ ಪದಗಳು ಯಾವುದು? ಬಯಲು, ಅರಣ್ಯ. ಬಿ ಪಟ್ಟಣ, ಕಾಡು. ಅಡವಿ, ಅರಣ್ಯ. ಕಾನನ, ಪೀಡಿಸು ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಅಡವಿ, ಅರಣ್ಯ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ, ಗ ಜ ಡ ನ ಬ ಗುಂಪಿಗೆ ಸೇರದ ಅಕ್ಷರವನ್ನು ಬರೆಯಿರಿ. ಇಲ್ಲಿ ಒಂದಿಷ್ಟು ಅಕ್ಷರಗಳನ್ನು ಕೊಟ್ಟಿದ್ದಾರೆ, ಅದರೊಳಗೆ ಗುಂಪಿಗೆ ಸೇರದಿರುವಂಥದ್ದು ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಆಪ್ಷನ್ ಎ ಗ, ಬಿ ನ, ಸಿ ಜ, ಡಿ ಬ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಆಪ್ಷನ್ ಬಿ ನ, ಯಾಕಂದರೆ ಇದೊಂದು ಅನುನಾಸಿಕ ಅಕ್ಷರ ಆಗಿದೆ. ಹೌದಾ, ಅನುನಾಸಿಕ ಅಕ್ಷರಗಳ ಒಂದು ಗುಂಪಿಗೆ ಸೇರಿದೆ. ಮೂಗಿನ ಸಹಾಯದಿಂದ ಉಚ್ಚರಿಸುವಂಥ ಅಕ್ಷರಗಳಿಗೆ ಅನುನಾಸಿಕ ಅಕ್ಷರ ಅಂತಂತೇಳಿ ಹೇಳ್ತೀವಿ. ಓಕೆ, ನೆಕ್ಸ್ಟ್ ನೋಡಿ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವಂತಹ ಅಕ್ಷರ ಗುಣಿತಾಕ್ಷರ, ರಸಸ್ವರಾಕ್ಷರ, ಸಂಯುಕ್ತಾಕ್ಷರ ಅಥವಾ ಮಹಾಪ್ರಾಣಾಕ್ಷರ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಆಪ್ಷನ್ ಸಿ ಸಂಯುಕ್ತಾಕ್ಷರ ಸರಿಯಾದ ಉತ್ತರ. ಸಂಯುಕ್ತಾಕ್ಷರ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಗಿಳಿ ರೆಕ್ಕೆ ಬಿಚ್ಚಿ ಡ್ಯಾಶ್ ಬಂದಿತ್ತು, ಸೂಕ್ತ ಪದವನ್ನು ಭರ್ತಿ ಮಾಡಿ. ಜಿಗಿಯುತ್ತಾ, ಹಾರುತ್ತಾ, ವೇಗವಾಗಿ, ಈಜುತ್ತಾ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ. ಯಾವುದು? ಆಪ್ಷನ್ ಬಿ ಹಾರುತ್ತಾ ಅನ್ನೋದು ಸರಿಯಾದ ಉತ್ತರ. ಗಿಡಗಳಲ್ಲಿ ಬಳ್ಳಿಯ ಸುಗಂಧಭರಿತವಾದ ಹೂಗಳನ್ನು ನೋಡಿ ರಾಜನು ಮೈ ಮರೆತು ಬಿಟ್ಟನು. ಗೆರೆ ಹಾಕಿದ ಪದವನ್ನು ಗಮನಿಸಿ ಅನುಕ್ರಮವಾಗಿ ವಿಭಕ್ತಿ ಮತ್ತು ಪ್ರತ್ಯಯಗಳನ್ನು ಬರೆಯಿರಿ ಅಂತ ಇದೆ. ಪ್ರಥಮ ಉ ಷಷ್ಠಿ, ಅಲ್ಲಿ ತೃತೀಯ ಅನ್ನು, ಸಪ್ತಮಿ ಅಲ್ಲಿ ದ್ವಿತೀಯ ಅನ್ನು ಪ್ರಥಮ ಉ ಅಂತ ಇದೆ. ಹಾಗೆ ಸಿ ಪಂಚಮಿ ಅನ್ನು ತೃತೀಯ ಅಲ್ಲಿ ಸಂಬೋಧನಾ ಉ, ದ್ವಿತೀಯ ಅನ್ನು ಚತುರ್ಥಿಯಲ್ಲಿ ಸಪ್ತಮಿ ಉ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ. ಸಪ್ತಮಿ ಅಲ್ಲಿ ದ್ವಿತೀಯ ಅನ್ನು ಪ್ರಥಮ ಉ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಗೆರೆ ಎಳೆದ ಪದದ ನಾಮಪದದ ವಿಧ ಹೆಸರಿಸಿ. ಅವನು ಸರಿಯಾದ ಸಮಯಕ್ಕೆ ತೋಟಕ್ಕೆ ಹೋಗುವನು.
ಅವನ ತಂಗಿ ರೋಜಾ ವಿಳಂಬವಾಗಿ ಬರುತ್ತಾಳೆ. ರೋಜಾ ವಿಳಂಬವಾಗಿ ಬರುತ್ತಾಳೆ. ಆಪ್ಷನ್ ಎ ಸರ್ವನಾಮ, ರೂಢನಾಮ, ಅಂಕಿತನಾಮ. ಬಿ ಅನ್ವರ್ತಕನಾಮ, ಅಂಕಿತನಾಮ, ಸರ್ವನಾಮ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಆಪ್ಷನ್ ಎ ಸರ್ವನಾಮ, ರೂಢನಾಮ, ಅಂಕಿತನಾಮ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಎರಡೆನಿಸು ಪದದ ಪಡೆನುಡಿ ಅರ್ಥ. ಎರಡು ಮನಸ್ಸು, ಭೇದ ಮಾಡು, ಸಿಟ್ಟು ಮಾಡು, ಪ್ರಯತ್ನ ಮಾಡು, ಕಾಡು ಮೇಡು. ಇದಕ್ಕೆ ಸರಿಯಾದ 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ. ಈ ಒಂದು ಪ್ರಶ್ನೆಗೆ ಆಪ್ಷನ್ ಬಿ ಭೇದ ಮಾಡು ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಕಾಡು ಮೇಡು ಪದವು ಜೋಡು ನುಡಿ, ಅನುಕರಣವಾಚಿ, ದುರುಕ್ತಿ, ಮಾತು, ಗೀತು ಅಂತ ಇದೆ. ಇದಕ್ಕೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಜೋಡು ನುಡಿ ಅನ್ನೋದು ಸರಿಯಾದ ಉತ್ತರ. ಸತೀಶನು ಆಫೀಸಿಗೆ ಹೋಗುವನು. ಇದು ಯಾವ ವಾಕ್ಯಕ್ಕೆ ಉದಾಹರಣೆಯಾಗಿದೆ? ವಿಧ್ಯಾರ್ಥಕ ವಾಕ್ಯ, ಉದ್ಗಾರವಾಚಕ ವಾಕ್ಯ, ನಿಷೇಧಾರ್ಥಕ ವಾಕ್ಯ, ಸಾಮಾನ್ಯ ವಾಕ್ಯ ಅಂತ ಇದೆ. ಈ ಒಂದು 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಾಮಾನ್ಯ ವಾಕ್ಯ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಅನ್ವರ್ತಕ ನಾಮ ಇದಾಗಿದೆ. ಗಂಗಾ, ದೇಶ, ಯೋಗಿ, ನದಿ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಆಪ್ಷನ್ ಸಿ ಯೋಗಿ ಅನ್ನೋದು ಒಂದು ಅನ್ವರ್ತಕ ನಾಮ ಆಗಿದೆ. ನೆಕ್ಸ್ಟ್ ನೋಡಿ, ಹೊಂದಿಸಿ ಬರೆಯಿರಿ. ಸವರ್ಣದೀರ್ಘ ಸಂಧಿ, ಅನುನಾಸಿಕ ಸಂಧಿ, ವೃದ್ಧಿ ಸಂಧಿ, ಲೋಪ ಸಂಧಿ, ಯಣ ಸಂಧಿ. ಈ ಕಡೆ ಏಕೈಕ, ಇತ್ಯಾದಿ, ನೀರೆಲ್ಲ, ಷಣ್ಮುಖ, ಶಿವಾನಂದ. ನೋಡಿ, ಈ ಒಂದು ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ. ಆಪ್ಷನ್ ಸಿ ಈ ಕಡೆ ಆಪ್ಷನ್ ಸಿ ಈ ಕಡೆ ಇದೆ. ಎಸ್, ಆಪ್ಷನ್ ಸಿ ರೈಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ ನೋಡಿ, ಗಿಳಿಯ ಮೈ ಬಣ್ಣ ಹಸಿರು. ಅಡಿಗೆರೆ ಎಳೆದ ಪದದ ಲಿಂಗ ರೂಪ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನಪುಂಸಕ ಲಿಂಗ. ನೆಕ್ಸ್ಟ್ ನೋಡಿ, ವಿಕ್ರ ಗೋಕಾಕ್ ಅವರ ಕಾವ್ಯನಾಮ. ಆನಂದಕಂದ, ಪಾಪು, ರಸಿಕರಂಗ, ವಿನಾಯಕ ಅಂತ ಇದೆ. ಇದಕ್ಕೆ ಆಪ್ಷನ್ ಡಿ ವಿನಾಯಕ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಗಿಡಮರ ಪದ್ಯವನ್ನು ಬರೆದ ಕವಿ. ಚಂದ್ರಶೇಖರ ಪಾಟೀಲ, ಸತ್ಯಾನಂದ ಪಾತ್ರೋಟ, ನಿಂಗಣ್ಣ ಕುಂಟಿ, ಬಿ ವಿ ಕಾರಂತ. 19ನೇ ಪ್ರಶ್ನೆಗೆ ಆಪ್ಷನ್ ಬಿ ಸತ್ಯಾನಂದ ಪಾತ್ರೋಟ ಸರಿಯಾದ ಉತ್ತರ. ರಕ್ಷಕರಾಗಿರಿ, ರಾಕ್ಷಸರಾಗದಿರಿ ಎಂದು ಕರೆ ನೀಡಿದವರು ಅಂತ ಇದೆ. ಎರೆಹುಳ, ಬರಕ್ಕು, ನಾಯಿ, ಮಂಗ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಎರೆಹುಳ ಸರಿಯಾದ ಉತ್ತರ. ಓಕೆ ವಿದ್ಯಾರ್ಥಿಗಳು, ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.